ದೊಡ್ಡ ಯಜಮಾನ್ರೆ, ಊಟಕ್ಕೆ ಬನ್ನಿ. ನಂಗೆ ಬೇಡ ಸಾರ್ತಿ, ನೀವು ಮಾಡಿ. ನೀವು ಊಟ ಮಾಡದೆ ನಾನು ಮಾಡೋದಾ? ನಡೆದ ಘಟನೆಯಿಂದ ನಿಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಅಪ್ಪನ ಖುಷಿ ಏನು ಅಂತ ಅನುಭವಿಸಿದವ್ರಿಗೆ ಗೊತ್ತು. ಅದನ್ನು ನಾನು ಅನುಭವಿಸಿದ್ದೀನಿ, ಅದನ್ನು ದಾಟಿ ಬಂದಿದ್ದೀನಿ. ಆದರೆ ಆ ಭಾಗ್ಯ ನಿಮಗಿಲ್ಲದೆ ಹೋಯ್ತಲ್ಲ ಅಂತ ನನಗೂ ನೋವಿದೆ. ಪುಟಾಣಿ ಮತ್ತೆ ನಿಮ್ಮನ್ನು ಸಾರ್ತಿ ಅಂತ ಕರೆದಿದ್ದು ನನ್ನ ಮನಸ್ಸಿಗೂ ಬೇಜಾರೆ. ಯಾಕೋ ಇದೊಂದು ವಿಷಯದಲ್ಲಿ ದೇವರು ನಿಮಗೆ ನ್ಯಾಯ ಮಾಡಿಬಿಟ್ಟ. ನನ್ನ ಹಣೆ ಬರದಲ್ಲಿ ಪಾರ್ವತಿ ಸಿಗ್ತಾಳೆ, ಮಗು ಸಿಗಲ್ಲ ಅಂತ ಬರ್ದಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಮಗು ಇದ್ರು ಅದರತ್ತ ಅಪ್ಪ ಅಂತ ಕರೆಸ್ಕೊಳಕ್ಕಾಗ್ತಿರೋ ಹತದೃಷ್ಟ ಆಗ್ಬಿಟ್ಟಿದ್ದೀನಿ. ಇಷ್ಟಪಟ್ಟು ಪಾರ್ವತಿನ ಪಡ್ಕೊಂಡೆ, ಆದ್ರೆ ಇಷ್ಟಪಡೋ ಅಪ್ಪನ ಸ್ಥಾನ ಮಾತ್ರ ಸಿಗ್ಲೇ ಇಲ್ಲ. ಈ 2 ದಿನದಲ್ಲಿ ಮಗು ನನ್ನನ್ನು ಅಪ್ಪ ಅಂತ ಕರೆದಾಗ ನನಗೆ ಇಡೀ ಪ್ರಪಂಚನೇ ಗೆದ್ದಷ್ಟು ಸಂತೋಷ ಆಗ್ತಾ ಇತ್ತು ಸಾರ್ತಿ. ಆ ಸೂರ್ಯಂಗೆ ಮುಳುಗ್ಬೇಡ, ಚಂದ್ರಂಗೆ ಬರಲೇಬೇಡ ಅಂತ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೆ. ಎಲ್ರಿಗೂ ಬೆಳಕು ಕೊಡೋ ಸೂರ್ಯ ನನ್ನ ಪಾಲಿಗೆ ಮಾತ್ರ ಕತ್ಲಾಗೋದ. ಹುಣ್ಣಿಮೇಲೆ ಸುಂದರವಾಗಿ ಕಾಣಿಸ್ತಾ ಇದ್ದ ಚಂದ್ರ ನನ್ನ ಪಾಲಿಗೆ ಮಾತ್ರ ಕ್ರೂರವಾಗಿ ಕಂಡ. ವಿಧಿ ನನ್ನ ಬದುಕಲ್ಲಿ ಏನೆಲ್ಲ ಆಟ ಆಡ್ತು ಸಾರ್ತಿ, ಅಂತ ತಪ್ಪು ನಾನು ಏನ್ ಮಾಡಿದ್ದೀನಿ? ಅಳ್ಬೇಡಿ ದೊಡ್ಡ ಯಜಮಾನ್ರೆ, ನಿಮ್ಮ ಕೂಗು ಒಂದಲ್ಲ ಒಂದು ದಿವಸ ಆ ದೇವ್ರಿಗೆ ಮುಟ್ಟಬಹುದು. ಮಗು ನಿಮ್ಮನ್ನ ಅಪ್ಪ ಅಂತ ಕರೆಯೋ ದಿನ ಬಂದರೂ ಬರಬಹುದು. ಇಂಥವ್ರಿಗೆ ಏನೇನೋ ಕೊಡೋ ದೇವರು ನಿಮಗೆ ನಿಮ್ಮ ಪಾಲಿನ ಮಗು ಕೊಡಲ್ವಾ? ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ನನ್ನ ಹತ್ರ ನಿನಗೆ ಖುಷಿನ ತಾನೆ? ಯಾಕೆ ನನ್ನನ್ನು ಹೀಗೆ ಗೋಳು ಹೊಯ್ಕೊಳ್ತಾ ಇದೆಯಾ ಕಂದ? ನಿಮ್ಮ ಮಮ್ಮಿ ಖುಷಿಯಾಗಿರೋದು ನಿನಗೆ ಇಷ್ಟ ಅಲ್ವಾ? ಇಷ್ಟನೇ. ಮತ್ತೆ ಯಾಕೆ ನಾನು ಮಾಡಬೇಡ ಅನ್ನೋದನ್ನೇ ಮಾಡ್ತಾ ಇದೆಯಾ? ನೋಡು, ಇನ್ನು ಮುಂದೆ ನನ್ನನ್ನು ಡ್ಯಾಡಿನ ಬಿಟ್ಟು ಇನ್ಯಾರನ್ನೂ ಅಪ್ಪ ಅಮ್ಮ ಅಂತ ಕರಿಬಾರ್ದು, ಸರಿನಾ? ಸರಿ. ಈಗ ಬುದ್ಧಿ ಹೇಳಿ ಏನು ಪ್ರಯೋಜನ? ಇಷ್ಟು ದಿನ ನಾನು ನಿನಗೆ ಎಷ್ಟು ಹೇಳಿದ್ರು ನಿನ್ನ ತಲೆಗೆ ಹಾಕೊಳ್ತಾ ಇರಲಿಲ್ಲ. ಅದಕ್ಕೆ ಈಗ ತಲೆ ಕೆಡಿಸ್ಕೊಳ್ಳೋ ಥರ ಆಗಿರೋದು. ಮಗು ಮುಂದೆ ನೀನಿಗೆ ಮುಖಾನ ಸಪ್ಪಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪಾಪ ಅದಕ್ಕೆ ಏನು ಅನ್ಸಲ್ಲ. ಸರಿ, ಮಗುಗೆ ಸಿರಪ್ ಕುಡಿಸು. ಪುಟಾಣಿ, ನೀನು ನಾಳೆನೂ ಸ್ಕೂಲಿಗೆ ಹೋಗೋದು ಬೇಡ.
ನಿಮ್ಮ ಮ್ಯಾಮಿಗೆ ಫೋನ್ ಮಾಡಿ ನಾನೇ ಹೇಳ್ತೀನಿ, ಸರಿನಾ? ಅಜ್ಜಿ ನನ್ನ ಬ್ಯಾಗ್ ಕೊಡಿ. ಸರಿ ಪುಟ್ಟ. ತಗೋ ಕಂದ. ಏನಿದು? ನಂದು ಪ್ರೋಗ್ರೆಸ್ ಕಾರ್ಡ್ ನೋಡು. ಊಟಾಣಿ, ನನಗೆ ಇವಾಗ ಮೂಡಿಲ್ಲ, ನಾನು ನಾಳೆ ನೋಡ್ತೀನಿ. ಎತ್ತಿಡು. ಸೈನ್ ಆಟೋ ಹಾಕು. ಹೇಳಿದ್ನಲ್ಲ ನಾಳೆ ನೋಡ್ತೀನಿ ಅಂತ, ಯಾಕೆ ಅರ್ಜೆಂಟ್ ಮಾಡ್ತಿದ್ಯಾ? ಅದು ಎತ್ತಿಡು. ಅಲ್ಲಮ್ಮ ಜನನಿ, ನೀ ಸುಮ್ಮನೆ ಚಿಕ್ಕಮ್ಮ, ಟೈಮ್ ಆಯ್ತು, ಮಲ್ಕೋ. ಊಟಕ್ಕೆ ಕರೆದ್ರು ಯಾಕೆ ಬರಲಿಲ್ಲ ಯಜಮಾನ್ರೆ? ಹಸಿವಿರಲಿಲ್ಲ. ನೀನು ಯಾಕೆ ಊಟ ಮಾಡಲಿಲ್ಲ? ನನಗೂ ಹಸಿವಿರಲಿಲ್ಲ. ಮಗುಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ನಿನಗೆ ಬೈದ್ಬಿಟ್ಟೆ. ಸಾರಿ ಪಾರು. ನಾನೇನು ಅದನ್ನ ಮನ್ಸಲ್ಲಿ ಇಟ್ಕೊಂಡಿಲ್ಲ. ಆದ್ರೆ ನಮ್ಮ ಪುಟಾಣಿ ನಿಮ್ಮನ್ನ ಸಾರ್ತಿ ಅಂತ ಕರೆಯೋದಕ್ಕೆ ನಾನು ಕಾರಣ ಆಗ್ಬಿಟ್ನಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ನನ್ನನ್ನು ಕ್ಷಮಿಸ್ಬಿಡಿ ಯಜಮಾನ್ರೆ. ಅದಕ್ಕೆ ನೀನು ಹೇಗೆ ಕಾರಣ ಆಗ್ತೀಯ ಪಾರು? ಮಗು ನನ್ನನ್ನು ಅಪ್ಪ ಅಂತ ಕರೆಯೋದು ಬೇರೆಯವ್ರಿಗೆ ಗೊತ್ತಾದ್ರೆ ನೀನು ಮಗುಗೆ ಅಪ್ಪ ಅಂತ ಕರಿಬೇಡ ಅಂತ ಹೇಳ್ದೆ. ಆದರೆ ನೀನು ಅವತ್ತು ಹೇಳಿದ್ದು ಇವತ್ತು ಸತ್ಯ ಆಗೋಯ್ತು. ಮಗು ಎಲ್ಲರ ಮುಂದೆ ನನ್ನನ್ನು ಅಪ್ಪ ಅಂತ ಕರೆದಿದ್ದೆ ದೊಡ್ಡ ತಪ್ಪಾಗೋಯ್ತು. ಎಂಥ ವಿಚಿತ್ರ ಅಲ್ವಾ ಪಾರು? ಮಗು ನನ್ನನ್ನು ಅಪ್ಪ ಅಂತ ಕರೆದ್ರೆ ನನಗೆ ಬೇಜಾರಾಗುತ್ತೆ, ಕರೀಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಇದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಒಂದು ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಗೊತ್ತು ಯಜಮಾನ್ರೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನನಗಿಂತ ಜಾಸ್ತಿ ನಿನಗೆ ನೋವಾಗಿದೆ ಅಂತ ನನಗೆ ಗೊತ್ತು ಪಾರು. ನಾನೇನೋ ನನ್ನ ನೋವನ್ನ ಸಾರ್ಥಿ ಹತ್ರ ಹೇಳ್ಕೊಂಡು ಸಮಾಧಾನ ಮಾಡಿಕೊಂಡೆ. ಆದರೆ ನೀನು ಆ ಮಗು ಹೆತ್ತಮ್ಮ ಆಗಿ ನಿನ್ನ ಕಣ್ಣು ಮುಂದೆನೇ ಜನನಿಗೆ ಆ ಮಗು ಅಮ್ಮ ಅಂತ ಕರೀತಾ ಇದ್ರೆ ನೀನು ಅದನ್ನು ಹೇಗೆ ಸಹಿಸ್ಕೊಂಡಿರ್ತೀಯೋ ನನಗೆ ಗೊತ್ತಾಗ್ತಾ ಇಲ್ಲ ಪಾರು. ಹೆಣ್ಣಿಗೆ ಅಷ್ಟು ತಾಳ್ಮೆ ಇರೋದಕ್ಕೆ ಅವಳನ್ನ ಸಹನಾಮೂರ್ತಿ ಅಂತ ಹೇಳ್ತಾರೆ. ಆ ಸಾಲಲ್ಲಿ ಮೊದಲನೇದಾಗಿ ನಿಂತ್ಕೊಳ್ಳೋ ಹೆಣ್ಣೆ ನೀನು ಪಾರು. ಈ ಮನೇಲಿ ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿಂದ ಖುಷಿಯಾಗಿರ್ಬೇಕು, ಸಂಬಂಧಗಳು ಹಾಳಾಗಬಾರ್ದು ಅಂದ್ರೆ ನಮ್ಗೆ ಎಷ್ಟೇ ನೋವಾದ್ರೂ ನಾವು ಸಹಿಸ್ಕೊಂಡಿರ್ಲೇಬೇಕು. ಇಷ್ಟು ದಿವಸ ನಾವು ಮಗುಗೆ ಯಾವ ಸ್ಥಾನ ಕೊಟ್ಟಿದ್ವೋ ಇನ್ ಮುಂದಕ್ಕೂ ಅದೇ ಸ್ಥಾನ ಕೊಡ್ಬೇಕೇ ಹೊರತು ಅಪ್ಪ ಅಮ್ಮನ ಜಾಗ ಕೊಡೋದಕ್ಕಾಗಲ್ಲ. ಅದೇನಿದ್ರು ಜನನಿಗೆ ನನ್ನ ಮೈದ್ ನಂಗೆ ಮಾತ್ರ ತುಂಬೋದಕ್ಕೆ ಸಾಧ್ಯ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ. ಹಣೆ ಬರದಲ್ಲಿ ಬರೀದೇ ಇರೋದನ್ನ ಬಯಸೋದ್ ತಪ್ಪು ಯಜಮಾನ್ರೆ.
ಜನನಿ, ಇಷ್ಟು ದಿನ ಆದಿತ್ಯನ ದೊಡ್ಡಪ್ಪ ಅಂತ ಕರಿ ಅಂದ್ರು ಕರಿದೆ ಬರೀ ಸಾರಥಿ ಅಂತ ಕರಿತಾ ಇದ್ದಿದ್ ಮಗು ಈಗ ಬಾಯಿ ತುಂಬ ಅಪ್ಪ ಅಂತ ಕರಿತಾ ಇದೆ ಅಂದರೆ ಅದು ತಾನಾಗೇ ಹೇಳ್ತಿಲ್ಲ, ಅವಳ ಹಿಂದೆ ಬೇರೆ ಯಾರೋ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಅನಿಸ್ತಿಲ್ವಾ? ಅದು ಅಲ್ಲದೆ ಮಗು ಆದಿತ್ಯನ ಬಗ್ಗೆ ಅಷ್ಟೊಂದು ಹೊಗಳಿ ಮಾತಾಡ್ತಿದೆ ಅಂದರೆ ಅದಕ್ಕೆ ಕಾರಣ ಆ ಪಾರ್ವತಿನೇ ಇರಬೇಕು ಅಂತ ನನಗೇನೋ ಅನುಮಾನ ಕಾಡ್ತಿದೆ. ಇದೆಲ್ಲ ಹೀಗೆ ಆಗ್ತಿದ್ರೆ ಮುಂದೊಂದು ದಿನ ನಿನ್ನ ಮಗು ನಿನ್ನನ್ನೇ ಯಾರು ಅಂತ ಪ್ರಶ್ನೆ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಜನನಿ, ನೀನು ನನ್ನ ಮಾತು ಕೇಳೋದಾದರೆ ಈ ನಿನ್ನ ಆಫೀಸ್ ಕೆಲಸಗಳೆಲ್ಲ ಪಕ್ಕಕ್ಕಿಟ್ಟು ನಿನ್ನ ಮಗು ಜೊತೆನೇ ಇದ್ದು ಅದನ್ನು ಕಾಪಾಡ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ಚಿಕ್ಕಮ್ಮ, ನನ್ನ ಕೆಲಸನ ಬಿಡೋದಕ್ಕಾಗಲ್ಲ. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅತ್ತೆ ನನ್ನನ್ನು ಕೇಳಿನೇ ನನ್ನ ಕೈಗೆ ಈ ದೊಡ್ಡ ಜವಾಬ್ದಾರಿನ ಕೊಟ್ಟಿದ್ದಾರೆ. ಈಗ ಮಗು ನೋಡ್ಕೊಳ್ಳೋ ವಿಚಾರವಾಗಿ ನಾನು ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತಲ್ವಾ? ಮಗುನ ನೋಡ್ಕೊಳ್ಳೋದಕ್ಕೆ ಮನೇಲಿ ಇಷ್ಟೊಂದು ಜನ ಇದ್ರೂ ಕೆಲಸ ಮಾಡೋದಕ್ಕಾಗಲ್ವಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಅದು ಅಲ್ಲದೆ ನೀವು ಹೇಳೋ ಥರ ನಮ್ಮ ಮಗು ಪಾರ್ವತಿ ಅಕ್ಕ ಆದಿಭಾವನ್ನ ಅಪ್ಪ ಅಮ್ಮ ಅಂತ ಅಂದ್ಕೊಂಡಿಲ್ಲ. ಏನೋ ಆದಿಭಾವನ ಜೊತೆ ಸ್ವಲ್ಪ ಚೆನ್ನಾಗಿರುತ್ತಲ್ವ, ಹಾಗಾಗಿ ಭಾವನ ಅಪ್ಪ ಅಂತ ಕರೆದಿದೆ ಅಷ್ಟೆ. ಆದರೆ ಯಾವತ್ತಾದರೂ ಪಾರ್ವತಿ ಅಕ್ಕನ ಪಾರು ಒಂದೇ ಅಮ್ಮ ಅಂತ ಕರೆದಿರೋದನ್ನ ನೀವು ಕೇಳಿಸ್ಕೊಂಡಿದ್ದೀರಾ? ಇಲ್ಲ ನೋಡಿದ್ದೀರಾ ಹೇಳಿ? ಅಯ್ಯೋ ಇಲ್ಲಪ್ಪ. ಮತ್ತೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಅದು ಅಲ್ಲದೆ ಭಾವನ ಅಪ್ಪ ಅಂತ ಕರಿಬೇಡ ಅಂತ ನಾನು ಎಲ್ಲರ ಮುಂದೆ ಪುಟಾಣಿಗೆ ಹೇಳಿದ್ದೀನಿ ತಾನೆ. ಈ ವಿಷಯವಾಗಿ ಅತ್ತೆನೂ ನನಗೆ ಸಪೋರ್ಟ್ ಮಾಡಿದ್ದಾರೆ ತಾನೆ. ಮತ್ತೆ ಈ ವಿಷಯದ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡೋದು ಬೇಡ ಅಂತ ಅನ್ಸುತ್ತೆ ಚಿಕ್ಕಮ್ಮ, ಬಿಟ್ಬಿಡಿ. ನಿಜವಾಗ್ಲೂ ಬೇಡವಾ ಅಥವಾ ಯೋಚನೆ ಮಾಡಬೇಕಾಗಿರೋದು ಏನಾದರೂ ಇದೆಯಾ? ನೀನೇನು ಅರ್ಥನೇ ಆಗದೆ ಇರೋಷ್ಟು ಚಿಕ್ಕವಳಲ್ಲ ಜನನಿ. ಆದಿ ಪಾರ್ವತಿ ಮೇಲಿನ ಪ್ರೀತಿ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದೆ, ಅದಕ್ಕೆ ಕಣ್ಣಿದ್ದು ಕುರುಡಾಗಿದೆಯಾ? ನಿಧಾನವಾಗಿ ಆ ಬಟ್ಟೆನ ತೆಗೆದು ನೋಡು, ಆಗ ನಿಜವಾದ ಪ್ರಪಂಚ ಕಾಣುತ್ತೆ. ಆದಿತ್ಯ ಪಾರ್ವತಿ ನಿನಗೇನು ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಿನಗೆ ಅರ್ಥ ಆಗತ್ತೆ. ನಾನು ಬರ್ತೀನಿ, ಈಗ ನೀನು ಮಲ್ಕೋ. ಅಖಿಲ, ಜನನಿ ಎಲ್ರ ಮುಂದೆ ಮಗು ಆದಿತ್ಯನ ಅಪ್ಪ ಅಂತ ಕರಿಬಾರ್ದು ಅಂದಿದ್ದು ನಂಗೆ ಸರಿ ಅನಿಸ್ತಾ? ಇಲ್ಲ, ಹಾಗಂತ ತಪ್ಪು ಅಂತನೂ ಹೇಳಕ್ಕಾಗಲ್ಲ. ಹಾಗಾದ್ರೆ ಅದು ನಿನ್ನ ಪ್ರಕಾರ ಸರಿನಾ? ಅಲ್ಲ, ಮತ್ತೆ ಸರಿ ತಪ್ಪು ಅನ್ನೋದಕ್ಕಿಂತ ಆಗಿನ ಸಂದರ್ಭ ಅವರವ್ರ ಮನಸ್ಥಿತಿನ ಅವಲಂಬಿಸಿತ್ತು. ತುಂಬ ಸಂದಿಗ್ಧವಾಗಿತ್ತು ಆ ಪರಿಸ್ಥಿತಿ. ಆದಿಗೆ ಮಗುನ್ ಕಂಡ್ರೆ ಸಂತೋಷ, ತುಂಬ ಇಷ್ಟ. ಜನನಿಗೆ ಅದೇ ಕಷ್ಟ. ಮಗುನ್ ಕಂಡ್ರೆ ಮನೇಲಿ ಎಲ್ರಿಗೂ ಇಷ್ಟ, ಮಗುಗೂ ಎಲ್ಲರನ್ನೂ ಕಂಡ್ರೂ ಇಷ್ಟ. ಆ ಸಲಿಗೆಯಿಂದ ಮಗು ಯಾರನ್ನ ಹೇಗೆ ಬೇಕಾದರೂ ಕರೆಯುತ್ತೆ ಅನ್ನೋದನ್ನ ಜನನಿ ಮರೆತು ಬಿಟ್ಲು ಅಷ್ಟೇ. ಆದರೆ ಇದರಿಂದ ನೋವಾಗಿದ್ದು ಮಾತ್ರ ಆದಿತ್ಯಂಗೆ. ಆದಿಗೆ ನಮ್ಮ ಪುಟಾಣಿನ ಕಂಡ್ರೆ ತುಂಬ ಇಷ್ಟ. ತನಗೆ ಮಗು ಇಲ್ಲ ಅನ್ನೋ ಕೊರಗನ್ನ ನಮ್ಮ ಪುಟಾಣಿ ಜೊತೆಗೆ ಆಟ ಆಡ್ತಾ ಮರೀತಾ ಇದ್ದಾನೆ. ಪಾರ್ವತಿನೂ ಅಷ್ಟೇ, ತನಗೆ ಮಕ್ಕಳಿಲ್ಲ ಅನ್ನೋ ಕೊರಗನ್ನ ಪುಟಾಣಿ ಸೇವೆ ಮಾಡ್ತಾನೇ ಮರೀತಿದ್ದಾಳೆ. ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ಜನನಿ ಇದನ್ನೆಲ್ಲ ಮರೆತು ವರ್ತಿಸಿದ್ಲೇನೋ ಅನ್ನಿಸ್ತಿದೆ. ಖಂಡಿತ ಹೌದು. ಆದರೆ ಅವ್ರಿಗೆ ಮತ್ತೆ ಬಾಣಂತಿ ಸನ್ನಿ ಮರುಕಳಿಸ್ತಿಲ್ಲ ತಾನೆ? ಇಲ್ಲ ರಘು, ಖಂಡಿತ ಇಲ್ಲ. ಹಾಗಿದ್ದ ಮೇಲೆ ಮಗು ಆದಿತ್ಯನ ಅಪ್ಪ ಅಂತ ಕರೆದಿದ್ದಕ್ಕೆ ಅಷ್ಟು ಓವರ್ ರಿಯಾಕ್ಟ್ ಮಾಡೋ ಅಗತ್ಯ ಇರಲಿಲ್ಲ. ಯಾಕೆ ಹಾಗೆ ನಡ್ಕೊಂಡ್ಲು? ಪ್ರೀತು ಹತ್ರ ಇರದೇ ಇರೋದ್ರಿಂದ ಮಗು ಆದಿನ ಅಪ್ಪ ಅಂತ ಕರೆದಿದೆ. ಅದು ಜನನಿಗಿಷ್ಟ ಆಗ್ತಾ ಇಲ್ಲ.
ದಿನೇ ದಿನೇ ಆದಿ ಮಗು ಇವರಿಬ್ಬರ ಒಡನಾಟ ಹೆಚ್ಚಾಗ್ತಾ ಇರೋದು ಜನನಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಅವಳು ಈ ರೀತಿ ನಡ್ಕೊಂಡಿರ್ಬೋದು. ಹಾಗಾದ್ರೆ ಮೊನ್ನೆ ಜನನಿ ಯಾಕೆ ಮಗುನ ಆದಿತ್ಯನ ಜೊತೆ ಕಳಿಸ್ಬೇಕಾಗಿತ್ತು? ಜನನಿ ಯಾವುದನ್ನ ಯಾರಿಂದ ನಿರೀಕ್ಷೆ ಮಾಡ್ತಾಳೋ ಅದನ್ನೇ ಅವರಿಂದ ವಾಪಸ್ ಬಯಸ್ತಾಳೆ ಅನ್ನಿಸ್ತಿದೆ. ಅವಳ ಪ್ರಕಾರ ಆದಿ ಮಗು ಜೊತೆ ಆಟ ಆಡಬೇಕು, ಹೊರಗಡೆ ಕರ್ಕೊಂಡು ಹೋಗಬೇಕು, ಎಲ್ಲ ಮಾಡಬೇಕು. ಆದರೆ ಆದಿನ ಅಪ್ಪ ಅಂತ ಕರೆಯೋ ಹಾಗಿಲ್ಲ. ಪಾರ್ವತಿ ಮಗು ಸೇವೆ ಮಾಡಬೇಕು, ಮಗುನ ಚೆನ್ನಾಗೂ ನೋಡ್ಕೋಬೇಕು. ಆದರೆ ಮಗು ಪಾರ್ವತಿನ ಅಮ್ಮ ಅಂತ ಕರೆಯೋ ಹಾಗಿಲ್ಲ. ಆದರೆ ಅಖಿಲ, ಪರಿಸ್ಥಿತಿ ಇದೇ ಥರ ಮುಂದುವರೆದ್ರೆ ಮುಂದೆ ಏನಾಗುತ್ತೋ ಏನೋ ಅಂತ ಭಯನೂ ಆಗುತ್ತೆ, ಬೇಜಾರೂ ಆಗುತ್ತೆ. ಇದಕ್ಕೇನು ಪರಿಹಾರನೇ ಇಲ್ವಾ ಅಖಿಲ? ಇದೆ ರಘು. ಏನು? ಆದಷ್ಟು ಬೇಗ ಪ್ರೀತುನ ಮನೆಗೆ ವಾಪಸ್ ಕರೆಸ್ಕೋಬೇಕು. ಆಗ ಮಗು ಪ್ರೀತು ಜೊತೆ ಹೆಚ್ಚೊತ್ತು ಕಾಲ ಕಳೆಯುತ್ತೆ. ಅವನನ್ನೇ ಅಪ್ಪ ಅನ್ನತ್ತೆ, ಡ್ಯಾಡಿ ಅನ್ನತ್ತೆ, ಅವನ ಜೊತೆನೇ ಆಟ ಆಡುತ್ತೆ. ಆ ದಿನ ಅಪ್ಪ ಅಂತ ಕರೆಯಲ್ಲ. ಆಗ ಜನನಿಗೂ ಸಮಾಧಾನ. ಸದ್ಯಕ್ಕೆ ನನಗೆ ತೋಚ್ತಿರೋ ಸೊಲ್ಯೂಷನ್ ಇದೊಂದೇ ರಘು. ಆದಷ್ಟು ಬೇಗ ಪ್ರೀತು ಹತ್ರ ಮಾತಾಡ್ತೀನಿ. ಹೇಳು ಪ್ರೀತು. ಈಗ ರೆಡಿ ಆಗ್ತಾ ಇದ್ದೀನಿ. ಹುಷಾರಾಗಿದ್ದಾಳು ಅವಳು, ಪರವಾಗಿಲ್ಲ ಈಗ. ಏನು ಬೆಳಗ್ಗೆ ಬೆಳಗ್ಗೆನೇ ಫೋನ್ ಮಾಡಿಬಿಟ್ಟಿದ್ಯಾ? ಅತ್ತೆ ಹೇಳಿದ್ರಾ? ಬರೋದಕ್ಕಾಗಲ್ವಾ? ಯಾಕೆ? ಏನು ಪ್ರೀತು ಬಿಸಿ ಬಿಸಿ ಅಂದ್ಕೊಂಡು? ಆಯಿತು ಬಿಡು, ನಿನಗೆ ಯಾವಾಗಲೂ ನಿನ್ನ ಕೆಲಸನೇ ಮುಖ್ಯ, ನಮಗೆ ಯಾರಿಗೂ ಕೆಲಸನೇ ಇಲ್ಲ. ನಿನಗೆ ಬರೀ ಬಿಸ್ನೆಸ್ಸೇ ಇಂಪಾರ್ಟೆಂಟ್ ಅಂತ ನನಗೆ ಅರ್ಥ ಆಯಿತು. ಆಯಿತು ಬಿಡು, ನಿನಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗಲೇ ಬಾ. ಮಮ್ಮಿ, ಏನು? ನಾನು ಸ್ಕೂಲ್ಗೆ ಹೋಗ್ತೀನಿ, ಪ್ರೋಗ್ರೆಸ್ ಕಾರ್ಡ್ಗೆ ಸೈನ್ ಮಾಡ್ತೀಯಾ? ಯಾವಾಗಲೂ ನಿಂದೊಂದು ಗೋಳು. ಇದಕ್ಕೆ ಸೈನ್ ಮಾಡಲಿಲ್ಲ ಅಂದ್ರೆ ಪ್ರಪಂಚ ಮುಳುಗೋಗುತ್ತಾ? ನಾನೀಗ ನೋಡು, ನಿಮಗೆ ಜ್ವರ ಇನ್ನೂ ಕಮ್ಮಿ ಆಗಿಲ್ಲ ಅಲ್ವಾ? ಇವತ್ತು ಒಂದಿನ ನಿನ್ನ ಸ್ಕೂಲಿಗೆ ಹೋಗೋದು ಬೇಡ, ನಾಳೆ ಹೋಗುವಂತೆ. ನಂಗೆ ಜ್ವರ ಇಲ್ಲ, ಸ್ಕೂಲಿಗೆ ಹೋಗ್ತೀನಿ. ಮನೇಲಿ ಯಾರು ನನ್ನ ಮಾತು ಕೇಳೋದೇ ಇಲ್ಲ. ಯಾರನ್ನು ಹುಡುಕ್ತಿದ್ಯಮ್ಮ? ನಮ್ಮ ಪುಟಾಣಿನಪ್ಪ. ನಾನು ಹುಷಾರಾಗಿದ್ದೀನಿ ಪಾರು, ನಾನು ಶಾಲೆಗೆ ಹೋಗ್ತೀನಿ ಇವತ್ತು ಅಂದ್ಲು. ಈಗ ನೋಡಿದ್ರೆ ಎಲ್ಲೂ ಕಾಣ್ತಲ್ಲ. ರೂಮಲ್ಲೂ ಹೋಗಿ ನೋಡ್ಕೊಂಬಂದೆ, ಇಲ್ಲ ಅವಳು. ಹೌದಾ? ಇಲ್ಲೇ ಎಲ್ಲೋ ಇರಬೇಕು. ನೀನು ಆ ಕಡೆ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಯಾಕೋ ಕಂದ ಬೇಜಾರಾಗಿ ಇಲ್ಲಿ ಕೂತಿದ್ಯಾ? ಅಲ್ಲೇ ನಮ್ಮ ಪುಟಾಣಿ ಇಲ್ಲಿ ಬಂದು ಕೂತಿದೆ. ಯಾಕಪ್ಪ ಇಲ್ಲಿ ಬಂದು ಕೂತಿದೀಯಾ? ನನಗೇನು ಅರ್ಥ ಆಗಲ್ಲ. ಪರಕ್ ತೋರ್ಸು. ಏನ್ ಬಂಗಾರಿ ಇದು? ಪ್ರೋಗ್ರೆಸ್ ಕಾರ್ಡ್. ನಿನ್ನೆಯಿಂದ ಮಮ್ಮಿಗೆ ಹೇಳ್ತಿದ್ದೀನಿ ಇದಕ್ಕೆ ಸೈನ್ ಹಾಕು ಅಂತ, ಆದ್ರೆ ಹಾಕ್ಲೇ ಇಲ್ಲ. ಬೈಟು ಆಫೀಸ್ ಕೊಡ್ರು.